ನಮಸ್ಕಾರ. ಏನು ಇವತ್ತು ಶುಭ ದಿನ, ನಮ್ಮ ಮೂಡೆಲ ಬಾಗಿಲಿಗೆ ಒಂದು ಶುಭ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಇವತ್ತು ನಮ್ಮ ಮುಳಬಾಗಿಲು ನಗರದಲ್ಲಿ ಯೂನಿಲೈಟ್ ಒಂದು ಶಾಪನ್ನು, ಎಲೆಕ್ಟ್ರಾನಿಕ್ ಶಾಪನ್ನು ಓಪನ್ ಮಾಡಿದ್ದಾರೆ. ಬಹಳ ಖುಷಿ ಆಗ್ತಾ ಇದೆ. ಎಲ್ಲರೂ ಖುಷಿಯಾಗಿ ಬಂದು ಖುಷಿಯಾಗಿ ಇಲ್ಲಿ ನೋಡಿ ಆನಂದ ಪಡ್ತಾ ಇರುವಂಥ ಒಂದು ಶಾಪ್ ಆಗಿದೆ. ಯಾಕಂದರೆ ಇವತ್ತು ಏನೇ ಬೇಕಾದ್ರೂ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ಇವತ್ತು ನಮ್ಮ ಮನೆ ಪಕ್ಕದಲ್ಲೇ ಇದೆ, ನಮ್ಮೂರಲ್ಲೇ ಇದೆ. ಅದು ಡಿಸ್ಕೌಂಟು, ಇದರಲ್ಲಿ ಎಲ್ಲದಕ್ಕೂ ಡಿಸ್ಕೌಂಟು. ಇದು ಜನವರಿ ಒಂದು ಆಫರು, ಹೊಸ ವರ್ಷದ 26 ಆಫರನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ. ನೋಡಿದ ತಕ್ಷಣ ಎಲ್ಲ ಒಳಗಡೆ ಹೋದ್ರೆ ಏನೋ ಒಂದು ತೆಗೀಲೇಬೇಕು ಅಂತ ಒಂದು ಖುಷಿ ಆಗ್ತಾ ಇದೆ. ಇವಾಗ ನಾವು ಕೂಡ ನೋಡಿದ ತಕ್ಷಣ ಮನೆಯಲ್ಲಿದ್ರು ಇನ್ನೂ ಒಂದು ತೆಗಿಯೋಣ ಅನ್ಸುತ್ತೆ. ಆ ಥರ ಒಂದು ಶಾಪು ನೀಟಾಗಿದೆ, ಚೆನ್ನಾಗಿದೆ. ಇದೇ ಫಸ್ಟು ಈ ಒಂದು ಶಾಪನ್ನ ಯೂನಿಲೈಟ್ ಅವರಿಗೆ ಶುಭಾಶಯಗಳನ್ನು ಕೋರೋಣ. ಯಾಕಂದರೆ ಈ ಥರ ಒಂದು ನಮಗೆ ಮುಳಬಾಗಿಲು ನಗರದಲ್ಲಿ ಆಗಿರೋದು ಒಳ್ಳೇದಾಯಿತು. ಯಾಕಂದ್ರೆ ನಾವು ಎಲ್ಲೋ ಕೋಲಾರ, ಬೆಂಗಳೂರು ಹೋಗೋದು, ಅಲ್ಲಿ ನಾವು ಒಂದು ದಿವಸ ಎಲ್ಲ ನಮ್ದು ಒಂದು ಇದಾಗ್ತಾ ಇತ್ತು. ಇವತ್ತು ಬೇಕಂದ್ರೆ ಒಂದು 10 ನಿಮಿಷದಲ್ಲಿ ಬಂದು ಏನೇ ಬೇಕಾದ್ರೂ ಪರ್ಚೇಸ್ ಮಾಡಿ ಒಳ್ಳೆ ಸ್ಕೀಮ್ಗಳಿಕ್ಕಿದ್ದಾರೆ. ಎಲ್ಲ ನಮ್ಮ ಸಾರ್ವಜನಿಕರು ಮತ್ತು ರೈತ ಬಂಧುರು, ಮುಖ್ಯವಾಗಿ ರೈತ ಬಂಧುರು ಒಳ್ಳೆ ಒಂದು ಆಫರ್ ಕೊಟ್ಟಿದ್ದಾರೆ. ಒಳ್ಳೆ ಒಂದು ಆಫರ್ ಇದೆ, ನೀವು ತಗೋಬೇಕು ಅಂತೇಳಿ ಇವತ್ತಿನ ಇದೇ ಒಂದು ಪ್ರೋಗ್ರಾಮ್ಗೆ ಎಲ್ಲರೂ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರ ಸಮೃದ್ಧಿ ಮಂಜನವರು ಸಹ ಭೇಟಿ ಮಾಡಿ ಅವರು ಕೂಡ ಒಂದು ಈ ಥರ ಯಾವ ಥರ ಇದೆ ಒಂದು ಶಾಪ್ ಅಂತ ಹೇಳಿದ್ರೆ ಮೂಡೆಲ ಬಾಗಿಲಲ್ಲಿ ನಾವು ಮಾಡಿರೋದು ನಮ್ಗೆ ಒಳ್ಳೇದಾಯಿತು, ಇದೇ ರೀತಿ ನೀವು ಬೆಳಿಬೇಕು ಅಂತೇಳಿ ಇವತ್ತು ನಮ್ಮ ಶಾಸಕರು ಸಹ ಬಂದು ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಅದೇ ರೀತಿ ಎಲ್ಲರೂ ಬಂದು ಎಲ್ಲ ಪರ್ಚೇಸ್ ಮಾಡಿ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಲ್ಪ ಬೆಳೆಯುವಂಥ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಆ ದೇವರ ಆಶೀರ್ವಾದದಿಂದ ಇನ್ನೂ ಸುಮಾರು ನಮ್ಮ ರಾಜ್ಯದಲ್ಲಿ ಎಷ್ಟು ಬ್ರಾಂಚ್ಗಳಿದೆ ಅಂದ್ರೆ 54 ಬ್ರಾಂಚ್ ಇದು. ಕರ್ನಾಟಕದಲ್ಲಿ 554 ಬ್ರಾಂಚ್ಗಳಂತೆ. ನಾವು ನಿಜವಾಗಿ ಹೋದ್ರೆ ಬೆಂಗಳೂರು ಸಿಟಿಯಲ್ಲಿ ಹೋಗಿದೆ ನಮಗೆ ಆ ಥರ ಇದೆ. ಬೆಂಗಳೂರು ಸಿಟಿಯಲ್ಲಿ ಏನು ಫೆಸಿಲಿಟಿ ಇದೆಯೋ ಆ ಥರ ಇದೆ. ಆ ಥರ 54 ಬ್ರಾಂಚ್ ಅಂದ್ರೆ ಸುಮ್ಮನೆ ಇಲ್ಲ. ಒಳ್ಳೆ ಒಂದು ಸ್ಕೀಮಲ್ಲಿದೆ. ಒಳ್ಳೆ ಒಂದು ಪರ್ಚೇಜ್ ಗ್ರಾಹಕರಿಗೆ ಒಳ್ಳೆ ಬ್ರ್ಯಾಂಡೆಡ್ ಕೊಡ್ತಾರೆ. ಇಲ್ಲಾಂದ್ರೆ ಇಷ್ಟು ದೊಡ್ಡದಾಗಿ ಮಾಡಬೇಕು, ಇಷ್ಟು ಬ್ರಾಂಚ್ಗಳು ಮಾಡ್ಬೇಕಂತ ಸುಮ್ಮನೆ ಇಲ್ಲ. ಆ ದೇವರ ಆಶೀರ್ವಾದದಿಂದ ಕೊಡಮಲ ವಿನಾಯಕನ ಒಂದು ಇದು, ನಮ್ಮ ಒಂದು ಆಂಜನೇಯ ಸ್ವಾಮಿಯಿಂದ ಒಂದು ದರ್ಗಾ ಹೈದರಾಬಾದಿಂದ ಮತ್ತು ಎಲ್ಲರ ಆಶೀರ್ವಾದದಿಂದ ನಿಮ್ಗೆ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು. ಇನ್ನೂ ನಮ್ಮ ಮುಖ್ಯವಾಗಿ ನಮ್ಮ ರೈತರಿಗೆ ಒಳ್ಳೆ ಸ್ಕೀಮ್ ಕೊಡ್ಬೇಕು. ನೀವು ಸಾರ್ವಜನಿಕರಿಗೆ ಒಳ್ಳೆ ಸ್ಕೀಮ್ ಕೊಟ್ಟು ಇನ್ನೂ ದೊಡ್ಡದಾಗಿ ಇನ್ನೂ 100 ಬ್ರಾಂಚ್ ಮಾಡ್ಬೇಕಂತೇಳಿ ಇವತ್ತು ಎಲ್ಲರೂ ಬಂದು ಈ ಒಂದು ನಮ್ಮ ಶಾಪಲ್ಲಿ ನೋಡಿ ಆನಂದ ಪಡ್ತಾರೆ, ಖುಷಿ ಪಡ್ತಾರೆ. ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಅಂತ ಪರ್ಚೇಸ್ ಮಾಡಬೇಕು ಅನ್ಸುತ್ತೆ ಒಳಗೆ ಬಂದರೆ. ಆ ಥರ ಒಂದು ಶೋಕೇಸ್ ಥರ ಇದೆ, ಒಳ್ಳೆಯದು. ಇನ್ನು ಮುಂದಿನ ದೇವರ ಆಶೀರ್ವಾದದಿಂದ ನೀವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬ್ರಾಂಚ್ಗಳು ಮಾಡ್ಬೇಕಂತೇಳಿ 4 ಮಾತನ್ನು ಮುಗಿಸಿ.